exercise 9.1 10th question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, there is a pentagonal shaped park as shown in the figure. ಓಕೆ, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಇಲ್ಲೇನಾಗಿದೆ ನೋಡ್ರಿ, ಫಾರ್ ಫೈಂಡಿಂಗ್ ಇಟ್ಸ್ ಏರಿಯಾ ಜ್ಯೋತಿ ಅಂಡ್ ಕವಿತಾ ಡಿವೈಡೆಡ್ ಇಟ್ ಇನ್ 2 different ways. ಓಕೆ, ಈಗ ಜ್ಯೋತಿ ಒಂದು ಟೈಪ್ ಏರಿಯಾ ಕಂಡಿಡಿದ್ಲು, ಆಮೇಲೆ ಕವಿತಾ ಒನ್ ಟೈಪ್ ಏರಿಯಾ ಕಂಡಿಡಿದ್ಲು. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಫೈಂಡ್ ದ ಏರಿಯಾ ಆಫ್ ದಿಸ್ ಪಾರ್ಕ್ ಯೂಸಿಂಗ್ ಬೋತ್ ವೇಸ್. ಅಂದ್ರೆ ಇವ್ರ ಪ್ರಕಾರ ನಾವು ಏರಿಯಾ ಕಂಡಿಡಿಬೇಕು. ಓಕೆ, ಓಕೆನಾ? ಈಗ ಫಸ್ಟ್ ಏನ್ ಮಾಡಿ ನಾವು ಜ್ಯೋತಿ ಡಯಾಗ್ರಾಮ್ ತಗೋಣ. ಈಗ ಜ್ಯೋತಿ ಏನ್ ಮಾಡಿದಾಳೆ, ಓಕೆ, ಈ ಡಯಾಗ್ರಾಮ್ ನ ಅವಳು ಓಕೆ ಇಲ್ಲಿ ಎಕ್ಸಾಕ್ಟ್ ಆಗಿ ಮಿಡಲ್ ಆಗಿ ಒಂದ್ ಲೈನ್ ಹಾಕ್ಬಿಟ್ಟು ಓಕೆ ಇದನ್ನ 2 ಟ್ರಿಪಿಜಿಯಂ ಮಾಡಿದಾಳೆ. ಓಕೆ, ಸೊ ಹಂಗ್ ಮಾಡ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿದಾಳೆ. ಓಕೆ, ಸೊ ಅದನ್ನ ನಾನು ಸಪರೇಟ್ ಆಗಿ ಬರೀತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು. ಓಕೆನಾ? ಈ ತರ ಇರೋದ್ನ ಅವಳು ಏನ್ ಮಾಡಿದ್ಲು, ಇಲ್ಲಿ ಡಿವೈಡ್ ಮಾಡಿದಾಳೆ. ಓಕೆ, ಈಗೇನಿಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ನೀಟಾಗಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಈಗ ಇದ್ರ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಇದಿಷ್ಟು ಎಷ್ಟಿದೆ, 15 ಇದೆ. ಸೊ ನಾನೇನ್ ಬರಿತೀನಿ ಇಲ್ಲಿ 15 ಅಂತ ಬರಿತೀನಿ. ಓಕೆ, ಆಮೇಲೆ ಇದು ಟೋಟಲ್ ಎಷ್ಟಿದೆ, ಟೋಟಲ್ ಬಂದ್ಬಿಟ್ಟು 30 ಇದೆ, 30 ಮೀಟರ್ ಇದೆ. ಓಕೆ, ಸೊ ಇದ್ರ ವ್ಯಾಲ್ಯೂ ಎಷ್ಟಾಗತ್ತೆ, ಈ ಡಾಟೆಡ್ ಲೈನ್ ವ್ಯಾಲ್ಯೂ ಕೂಡ 30. ಓಕೆ, ಈಗ ನೀವು ನೋಡಿದ್ರೆ ಇದು ಎಷ್ಟಿದೆ ಟೋಟಲ್, ಇಲ್ಲಿ ನೀವು ನೋಡಿದ್ರೆ 15 ಇದೆ. ಓಕೆ, 15 ಇದೆ. ಇಲ್ಲಿ ಮಿಡಲ್ ಅಲ್ಲಿ ಡಿವೈಡ್ ಮಾಡೋದ್ರಿಂದ ಎಷ್ಟಾಗುತ್ತೆ, 15/2 ಅಂದ್ರೆ ಓಕೆ ಇದು 7.5 ಆಗುತ್ತೆ, ಇದು ಕೂಡ 7.5 ಆಗುತ್ತೆ. ಓಕೆ, ಟ್ರೆಪಿಜಿಯಂ ಆಯ್ತಾ, ಇದೊಂದು ಟ್ರೆಪಿಜಿಯಂ, ಇದೊಂದು ಟ್ರೆಪಿಜಿಯಂ. ಓಕೆ, ಈಗ ನೀವು ಅದೇ ಟ್ರೆಪಿಜಿಯಂ ನ ಸಪರೇಟ್ ಆಗಿ ಬರೆದ್ಬಿಟ್ರೆ ಓಕೆ, ಈಗ ನಾನೇನ್ ಮಾಡ್ತೀನಿ, ಆ ಟ್ರೆಪಿಜಿಯಂ ನ ಇಲ್ಲಿ ಬರಿತೀನಿ ನೋಡಿ, ಒಂದು ಟ್ರೆಪಿಜಿಯಂ ಮಾತ್ರ ಬರಿತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದ್ರ ವ್ಯಾಲ್ಯೂ ಎಷ್ಟಿದೆ 15. ಓಕೆ, ಇದ್ರ ವ್ಯಾಲ್ಯೂ ಎಷ್ಟು 30. ಓಕೆ, ಇದು 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ, ಇದು ಎಷ್ಟಿದೆ 7.5. ಸೊ ಇದನ್ನ ಪ್ಯಾರಲಲ್ ಸೈಡ್ಸ್ ಇರೋದ್ರಿಂದ ಎ ವ್ಯಾಲ್ಯೂ ಏನಂತ ತಗೊಂತೀವಿ 15, ಬಿ ವ್ಯಾಲ್ಯೂ ಬಂದು 30, ಎಚ್ ವ್ಯಾಲ್ಯೂ ಎಷ್ಟು 7.5. ಓಕೆ, ಸೊ ಇಲ್ಲಿ ಬರ್ಬಿಡ್ತೀನಿ, ಎ ವ್ಯಾಲ್ಯೂ ಎಷ್ಟು 15, ಬಿ ವ್ಯಾಲ್ಯೂ 30, ಎಚ್ ವ್ಯಾಲ್ಯೂ 7.5. ಓಕೆ, ನೀವು ಅದೇ ರೀತಿ ಸೆಕೆಂಡ್ ಡಯಾಗ್ರಾಮ್ ನೋಡ್ರಿ, ಸೆಕೆಂಡ್ ಡಯಾಗ್ರಾಮ್ ಕೂಡ ಅದೇ ತರ ಇದೆ. ಓಕೆ, ಜಸ್ಟ್ ಇದ್ರ ಮಿರರ್ ಇಮೇಜ್ ತರ ಇದೆ. ಓಕೆ, ಸೊ ಇದ್ರ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 15 ಆಗುತ್ತೆ. ಇದ್ರ ವ್ಯಾಲ್ಯೂ ಆಲ್ರೆಡಿ ಗೊತ್ತು ಎಷ್ಟು 30. ಓಕೆ, ನೀವು ಸೆಕೆಂಡ್ ತಗೊಂಡ್ರೆ ಇದು ಎಷ್ಟಾಗುತ್ತೆ 30 ಮೀಟರ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಎಷ್ಟು 15. ಸೊ ನಾನು ಇದನ್ನ ಎ ಅಂತ ತಗೊಂತೀನಿ, ಇದನ್ನ ಪಿ ಅಂತ ತಗೊಂತೀನಿ. ಓಕೆ, ಈಗ ಹೈಟ್ ಬಂದ್ಬಿಟ್ಟು ಇಲ್ಲಿ 90 ಡಿಗ್ರಿ ಅಂತ ಕೊಟ್ಟಾರ ಅಂದ್ರೆ ನಥಿಂಗ್ ಬಟ್ ಏನಿದು ಹೈಟ್ ಎಷ್ಟಿದು 7.5. ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡ್ರಿ 7.5. ಓಕೆ, ಇದು ಬಂದು ಹೆಚ್ ವ್ಯಾಲ್ಯೂ. ಸೊ ಈ ಟ್ರೆಪಿಜಿಯಂ 1 and 2 ಟ್ರೆಪಿಜಿಯಂ ಸೇಮ್, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಹೆಚ್ ವ್ಯಾಲ್ಯೂ ಸೇಮ್ ಇದೆ. ಸೊ ನಾವೇನ್ ಬರಿಬಹುದು, ಓಕೆ, ಜ್ಯೋತಿ ಡಯಾಗ್ರಾಮ್ ಪ್ರಕಾರ ನಾವೇನ್ ಬರಿಬಹುದು, 2 ಟ್ರೆಪಿಜಿಯಂ ಸೇಮ್ ಇದೆ. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಈಗ ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ಯಾಕಂದ್ರೆ ನಮ್ಗೆ ಎ ಬಿ ಹೆಚ್ ವ್ಯಾಲ್ಯೂ 2 ಟ್ರೆಪಿಜಿಯಂ ಗೊತ್ತಾಗ್ಬಿಟ್ಟಿದೆ. ಓಕೆ, ಸೊ ನಾನೀಗ ಏನ್ ಬರೀತೀನಿ, ಸಿಂಪಲ್ ಆಗಿ area of pentagonal shape park is equal to ಏನಂತ ಬರೀಬಹುದು 2 into area of trapezium ಅಂತ ಬರೆಯೋಣ. ಯಾಕಂದ್ರೆ 2 ಟ್ರೆಪಿಜಿಯಂ ಸೇಮ್ ಇರೋದ್ರಿಂದ ಸೊ 2 ಟ್ರೆಪಿಜಿಯಂ ಇದೆ. ಓಕೆ, ಇದೊಂದು ಟ್ರೆಪಿಜಿಯಂ, ಇದೊಂದು ಟ್ರೆಪಿಜಿಯಂ. ಸೊ 2 into ಟ್ರೆಪಿಜಿಯಂ ಬರ್ಬಿಡ್ತೀನಿ. ಈಗ 2 into ಫಾರ್ಮುಲಾ ಏನ್, ಏರಿಯಾ ಆಫ್ ಟ್ರೆಪಿಜಿಯಂ 1/2 into a plus b into ಇದು ಬಂದು ಫಾರ್ಮುಲಾ. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, 2 into 1/2 into a ವ್ಯಾಲ್ಯೂ ಎಷ್ಟು 15, b ವ್ಯಾಲ್ಯೂ ಎಷ್ಟು
30, ಓಕೆ, ಇಂಟು h ವ್ಯಾಲ್ಯೂ ಎಷ್ಟು 7.5. ಓಕೆ, ಸೊ ಈ ವ್ಯಾಲ್ಯೂ ಎಲ್ಲ ಬರ್ಕೊಂಡ್ವಲ್ಲ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡಿದ್ರೆ 2 ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ ನೋಡ್ರಿ 15 + 30 ಎಷ್ಟಾಗುತ್ತೆ? 15 + 30 45 ಆಗುತ್ತೆ, ಇಂಟು 7.5. ಓಕೆ, ಸೊ ಈಗ ಏನ್ ಮಾಡೋಣ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. 45 ಇಂಟು 7.5 ಏನಾಗುತ್ತೆ ನೋಡ್ರಿ. 5 5 = 25, 2 ಕ್ಯಾರಿ. ಓಕೆ, 5 4 = 20, 20 + 2 22 ಆಯ್ತು, ಪ್ಲಸ್ ಇಲ್ಲಿ 7 7 5 = 35. ಓಕೆ, 3 ಕ್ಯಾರಿ, ಮತ್ತೆ 7 4 = 28 + 3 31 ಆಗುತ್ತೆ. ಓಕೆ, ಆಡ್ ಮಾಡಿದ್ರೆ 5 2 + 5 7, 2 + 1 3 3. ಓಕೆ, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ಇಲ್ಲಿ ಕೂಡ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಸೊ ಆನ್ಸರ್ ಎಷ್ಟು ಬಂತು? 337.5 ಬರುತ್ತೆ. ಓಕೆ, ಇಲ್ಲಿ ಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು? ಮೀಟರ್ ಸ್ಕ್ವೇರ್. ಓಕೆ, ಇದು ಯಾರ ಪ್ರಕಾರ? ಇದು ಬಂದ್ಬಿಟ್ಟು ಜ್ಯೋತಿ ಡಯಾಗ್ರಾಮ್ ಪ್ರಕಾರ. ಸೊ ಆನ್ಸರ್ ಎಷ್ಟು ಬಂದಿದೆ? ಏರಿಯಾ 337.5 ಮೀಟರ್ ಸ್ಕ್ವೇರ್. ಇದು ಬಂದು ಜ್ಯೋತಿ ಪ್ರಕಾರ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಇದನ್ನ ಎರೇಸ್ ಮಾಡ್ಬಿಟ್ಟು ನೆಕ್ಸ್ಟ್ ಕವಿತಾ ಡಯಾಗ್ರಾಮ್ ಪ್ರಕಾರ ಹೋಗೋಣ. ಓಕೆ, ಈ ಕವಿತಾ ಸಪರೇಟ್ ಆಗಿ ಬರೀತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದು 90 ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಎಷ್ಟಿದು? ಇದು ಬಂದು 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 15 ಮೀಟರ್. ಓಕೆ, ಇದು ಕೂಡ ಎಷ್ಟು ಕೊಟ್ಟಿದ್ದಾರೆ? 15 ಮೀಟರ್. ಇದು ಕೂಡ 15 ಮೀಟರ್. ಓಕೆ, ಇದು ಕೂಡ ಎಷ್ಟು? 15 ಮೀಟರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಓಕೆ, ಈಗ ನೀವು ನೋಡಿದ್ರೆ ಇದು ನಥಿಂಗ್ ಬಟ್ ಸ್ಕ್ವೇರ್ ಆಯ್ತು. ಓಕೆ, ಒಂದು ಬಂದ್ಬಿಟ್ಟು ಸ್ಕ್ವೇರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಇಲ್ಲಿ ಬರ್ದ್ಬಿಡ್ತೀನಿ ನಿಮಗೆ. ಒಂದು ಬಂದ್ಬಿಟ್ಟು ಸ್ಕ್ವೇರ್. ಓಕೆ, ಅದ್ರ ಸೈಡ್ ಎಷ್ಟು? 15 ಮೀಟರ್. ಆಮೇಲೆ ಈ ಟ್ರಯಾಂಗಲ್ ತಗೊಂಡಾಗ ಈ ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಓಕೆ, ಇದು ಬಂದ್ಬಿಟ್ಟು 15 ಮೀಟರ್. ಓಕೆ, ಆಮೇಲೆ ಈಗ ನೀವೇ ನೋಡ್ರಿ, ಟೋಟಲ್ ಎಷ್ಟು? ಟೋಟಲ್ ಬಂದ್ಬಿಟ್ಟು 30 ಅಂತ ಕೊಟ್ಟಿದ್ದಾರೆ, ಹೌದಾ? ಈಗ ಇದು 15 ಅಂದ್ರೆ ಇದು ಎಷ್ಟಿರುತ್ತೆ? ಇದು ಕೂಡ 15 ಇರುತ್ತೆ. ಸೊ ಈಗ ನಾನೊಂದು 90 ಲೈನ್ ಅಂದ್ರೆ ಹೈಟ್ ಹಾಕಿದ್ರೆ ಇದ್ರ ವ್ಯಾಲ್ಯೂ ಎಷ್ಟು? 15 ಮೀಟರ್ ಆಯ್ತು. ಸೊ ಅದನ್ನ ಇಲ್ಲಿ ಸಪರೇಟ್ ಆಗಿ ಬರೀತೀನಿ. ಸೊ ನಥಿಂಗ್ ಬಟ್ ಏನಿದು? ಹೈಟ್ ಬಂದ್ಬಿಟ್ಟು 15 ಮೀಟರ್. ಓಕೆ, ಸೊ ಈ ಹೈಟ್ ಯಾರ ಮೇಲೆ ನಿಂತಿದೆಯಲ್ಲ ಅದೇನಾಗುತ್ತೆ? ಬೇಸ್. ಸೊ ಬೇಸ್ 15 ಮೀಟರ್, ಹೈಟ್ ಕೂಡ 15 ಮೀಟರ್ ಅಂತ ಅನ್ಸುತ್ತು. ಆಮೇಲೆ ಸ್ಕ್ವೇರ್ ಸೈಡ್ ಏನು? ಸ್ಕ್ವೇರ್ ಸೈಡ್ ಬಂದ್ಬಿಟ್ಟು 15 ಮೀಟರ್. ಓಕೆ, ಸೊ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಸ್ಕ್ವೇರ್ ಸೈಡ್ ಬಂದ್ಬಿಟ್ಟು 15 ಮೀಟರ್ ಅಂತ ಗೊತ್ತಾಯ್ತು. ಆಮೇಲೆ ಟ್ರಯಾಂಗಲ್ ಅಲ್ಲಿ ಇದು ಸ್ಕ್ವೇರ್ ಅಂತ ಇದು. ಓಕೆ, ಎರಡು ಪಾರ್ಟ್ ಮಾಡಿದ್ರೆ ಇದು ಸ್ಕ್ವೇರ್ದು, ಇದು ಟ್ರಯಾಂಗಲ್ದು. ಓಕೆ, ಸ್ಕ್ವೇರ್ ಸೈಡ್ 15 ಅಂತ ಗೊತ್ತಾಯ್ತು. ಈಗ ಟ್ರಯಾಂಗಲ್ದು ಬೇಸ್ ಬಂದ್ಬಿಟ್ಟು ಎಷ್ಟು? 15 ಮೀಟರ್, ಹೈಟ್ ಕೂಡ 15 ಮೀಟರ್. ಓಕೆನಾ? ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಅದನ್ನ ಕಂಡುಹಿಡಿಯೋಣ. ಸೊ area of pentagonal shaped part is equal to ಏನಂತ ಬರೀಬಹುದು ಕವಿತಾ ಪ್ರಕಾರ? ಏರಿಯಾ ಆಫ್ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏನ್ ಬರೀಬಹುದು? ಏರಿಯಾ ಆಫ್ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್. ಈಗ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮ್ ಏನು? ಏರಿಯಾ ಆಫ್ ಸ್ಕ್ವೇರ್ ಬಂದ್ಬಿಟ್ಟು ಸೈಡ್ ಹೋಲ್ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಲ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈಗ ಸೈಡ್ ವ್ಯಾಲ್ಯೂ ಎಷ್ಟಿದೆ ಸ್ಕ್ವೇರ್ ಅಲ್ಲಿ? 15 ಇದೆ. 15 ಸ್ಕ್ವೇರ್ ಪ್ಲಸ್
1/2 ಇಂಟು ಈಗ ಟ್ರಯಾಂಗಲ್ ಅಲ್ಲಿ ಬೇಸ್ ವ್ಯಾಲ್ಯೂ ಎಷ್ಟು 15, ಹೈಟ್ ವ್ಯಾಲ್ಯೂ 15. ಸೊ 15 ಇಂಟು 15. ಓಕೆ, ಈಗ 15 ಸ್ಕ್ವೇರ್ ಎಷ್ಟಾಗುತ್ತೆ 225 ಆಗುತ್ತೆ. ಪ್ಲಸ್ ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 7.5 ಆಗುತ್ತೆ, ಹೌದಾ? ಓಕೆ, ಸೊ 15 ನಾಗ ಅರ್ಧ ಎಷ್ಟು 7.5. 7.5 ಇಂಟು 15. ಓಕೆ, ಈಗ ಮಲ್ಟಿಪ್ಲೈ ಮಾಡಿ 225 ಪ್ಲಸ್. ಓಕೆ, ಈಗ 15 5 ಎಷ್ಟು 75. 7 ಕ್ಯಾರಿ 15 7 ಜಾ 105. 105 ಪ್ಲಸ್ 7 ಎಷ್ಟಾಗುತ್ತೆ 105 ಪ್ಲಸ್ 7 112 ಆಗುತ್ತೆ. 112.5 ಆಗುತ್ತೆ. ಈಗ ಆಡ್ ಮಾಡಿದ್ರೆ ಓಕೆ 225 ಪ್ಲಸ್ 112.5 ಆಡ್ ಮಾಡೋದು. ಇಲ್ಲಿ 0.0 ಇದ್ದಂಗೆ, ಅಲ್ಲಿ ಏನಿಲ್ಲ ಅಂದ್ರೆ 0.0 ಇದೆ. 5 ಪ್ಲಸ್ 2 7, 2 ಪ್ಲಸ್ 1 3, 2 ಪ್ಲಸ್ 1 3. ಇಲ್ಲಿ ಪಾಯಿಂಟ್ ಇಟ್ರೆ ಸೊ 3 3 7.5. ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಮೀಟರ್ ಸ್ಕ್ವೇರ್. ಓಕೆನಾ? ಸೊ 7 ಆನ್ಸರ್ ಕೂಡ ಎಷ್ಟು ಬಂತು, 7 ಆನ್ಸರ್ ಸೇಮೇ ಬಂತು. 337.5 ಆನ್ಸರ್ ಸೇಮ್ ಬಂತು. ಬಟ್ ಅವ್ರು ಮಾಡೋ ಅಪ್ರೋಚ್ ಡಿಫ್ರೆಂಟ್. ಇವ್ರದ್ದು ಅಪ್ರೋಚ್ ಬೇರೆ, ಇವ್ರದ್ದು ಅಪ್ರೋಚ್ ಬೇರೆ. ನಾವು ಇಬ್ಬರು ರೀತಿಯಲ್ಲಿ ಏರಿಯಾ ಕಂಡಿಡ್ತೀವಿ, ಎರಡು ಸೇಮ್ ಬಂದಿದೆ. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಲೈಕ್ ಸ್ಕೋಟರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.